ನಮಸ್ತೆ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಈ BGS MCH ಹಾಸ್ಪಿಟಲಲ್ಲಿ ಈ ಥರ ಸೀಮಂತ ಕಾರ್ಯಕ್ರಮನ ಆಯೋಜಿಸಿರೋದಕ್ಕೆ ಅಲ್ಲಿನ ಟೀಮ್ಗೆ ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಕೂಡ ತುಂಬ ಥ್ಯಾಂಕ್ಸ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ಎಲ್ಲರೂ ಇವತ್ತು ಬಂದಿದ್ದಾರೆ, ಇಲ್ಲಿನ ಹಾಸ್ಪಿಟಲ್ನ ಕೂಡ ನೋಡ್ತಾ ಇದ್ದಾರೆ, ಇಲ್ಲಿನ ಫೆಸಿಲಿಟಿನ ಪಡಿತಾ ಇದ್ದಾರೆ. ಅಂದರೆ ಮೇಯ್ನಾಗಿ ಇಲ್ಲಿ ಸಿಗ್ತಾ ಇರೋದು ಇವ್ರು ನೋಡ್ಕೊಳ್ಳೋಂಥ ರೀತಿ ಆಗಿರ್ಬೋದು, ಇಲ್ಲಿನ ಫೆಸಿಲಿಟೀಸ್ ಕೊಡ್ತಾ ಇರೋಂಥ ಡಾಕ್ಟರ್ ಆಗಿರ್ಬೋದು, ಇಲ್ಲಿನ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಮೇಯ್ನಾಗಿ ಬಡವರಿಗೆ ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಭಾಳ ಹೆಲ್ಪ್ ಆಗ್ತಿದೆ. ಸಿಸೇರಿಯನ್ ಅಂದರೆ ಆಚೆಗಡೆ ಎಲ್ಲ ಹೋದರೆ 70-80 ಈ ಥರ ತಗೊಳ್ತಾರೆ. ಅದೊಂದು ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಮೇಯ್ನಾಗಿ ಕೇರಿಂಗ್ ಅದು ಕೂಡ ಒಂದು ವೆರಿ ಇಂಪಾರ್ಟೆಂಟು. ಸ್ಕ್ಯಾನಿಂಗ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರಬಹುದು, ಅದು ಕೂಡ ಪ್ರತಿಯೊಂದು ರೀಸನಬಲ್ ರೇಟಲ್ಲಿ ಸಿಗ್ತಾ ಇದೆ. ಮೇಯ್ನಾಗಿ ಹೈಜೀನು ಕೂಡ ತುಂಬ ಚೆನ್ನಾಗಿದೆ. ಡಾಕ್ಟರ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಈ ಸಂಸ್ಥೆ ಇದೇ ರೀತಿ ಕೂಡ ಉನ್ನತ ಮಟ್ಟದಲ್ಲಿ ಬೆಳಿಬೇಕು ಅಂತಲೂ ಕೂಡ ನಾವೆಲ್ಲರೂ ಆಶಿಸ್ತೀವಿ. ಮತ್ತು ಈ ಸೀಮಂತ ಕಾರ್ಯಕ್ರಮನ ಆಚರಿಸಿ ಸುಮಾರು ಜನಗಳಲ್ಲಿ ಮನಸ್ಸಲ್ಲಿ ಅಚ್ಚುಳಿಯದೆ ಉಳಿಯುತ್ತೆ ಅನ್ನೋದು ಕೂಡ ನನ್ನೊಂದು ಅಭಿಪ್ರಾಯ ಆಗಿದೆ. ಸೊ ಈ ಸಂಸ್ಥೆ ಹೀಗೆ ಬೆಳೀಲಿ ಅಂತಲೂ ಕೂಡ ಆಶಿಸ್ತೀನಿ. ಪ್ಯಾಕೇಜ್ ಯಾವ ಪ್ಯಾಕೇಜಲ್ಲಿ ನಂದು ಸಿಸೇರಿಯನ್ ಸರ್, ಇದು ಸೆಕೆಂಡ್ ಬೇಬಿ. ಫೀಸಸ್ ಎಲ್ಲ ಫೀಸಸ್ ಎಲ್ಲ ಸರ್ ಅದೇ ಹೇಳ್ತಾನೆ, ಕೈಗೆ ಇಟ್ಕೋ ರೀತಿಲಿದೆ. ಸೊ ಹಾಗಾಗಿ ಇಷ್ಟು ಜನನ ನಾವು ನೋಡ್ಬೋದು ಇಲ್ಲಿ. ಬೇರೆ ಕಡೆ ಹೇಳ್ತಾರೆ ಎಲ್ಲ ಹೋದರೆ 70,000 80,000 1 ಲಕ್ಷ ತನಕ ಕೀಳುವಂಥ ಹಾಸ್ಪಿಟ್ಲ್ಗಳಿದೆ. ಸೊ ಅದೆಲ್ಲದಕ್ಕೂ ಕೂಡ ಹೋಲಿಸ್ಕೊಂಡ್ರೆ ಇಲ್ಲಿ ಎಷ್ಟಿದೆ ಅಂತ ಈಗ ಅವರೇ ಅನೌನ್ಸ್ ಮಾಡಿದ್ರು. ಮತ್ತು ಎಲ್ಲ ಒಂದು ಓಪನ್ ಇದು ಮಾಡಿದ್ದಾರೆ, ಎಷ್ಟಿದೆ. ನಾರ್ಮಲ್ ಡೆಲಿವರಿಗೆ 5,000 ಇದೆ, ಸಿಸೇರಿಯನ್ಗೆ ಅಂದ್ಬಿಟ್ಟು 8,000 ಇದೆ. ಸೊ ಅದೆಲ್ಲ ಅದೇ ರೀತಿಯೂ ಕೂಡ ಹೋಗ್ತಾ ಇದೆ. ಅದರಲ್ಲಿ ಯಾವುದೇ ರೀತಿ ಮೋಸ ಅಂತೂ ಇಲ್ಲ.